ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕು ಸಂಪೂರ್ಣ ಬಂದ್. 371ನೇ ಕಾಯ್ದೆ ಸಮರ್ಪಕವಾಗಿ ಜಾರಿಗೊಳಿಸಬೇಕು ಎಂದು ಕಾರಟಗಿ ಬಂದ್ ಆಚರಿಸಲಾಯಿತು. ಸಮರ್ಪಕವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಪಡಿಸಬೇಕು ಎಂದು ಬಂದ್ ಕರೆಯಲ್ಲಿ ಕಾರಟಗಿಯ ವಿವಿಧ ಸಂಘಟನೆಗಳು, ಸಾಮಾನ್ಯ ಜನರು ಭಾಗವಹಿಸಿದ್ದಾರೆ. ಹಾಗೂ ಶಾಲಾ ಕಾಲೇಜುಗಳ ಉಪನ್ಯಾಸಕರು, ಶಿಕ್ಷಕ ವೃಂದದವರು, ವಿದ್ಯಾರ್ಥಿನಿಯರು ಮತ್ತು ಖಾಸಗಿ ಹೋಟೆಲ್, ಬ್ಯಾಂಕ್ಗಳು, ಸ್ಥಳೀಯ ಅಂಗಡಿಗಳು 371ನೇ ಕಾಯ್ದೆಗೆ ಬೆಂಬಲವನ್ನು ನೀಡಿದ್ದಾರೆ. ಎಪಿಎಂಸಿ ಆವರಣದಿಂದ ಕನಕದಾಸ ವೃತ್ತದವರೆಗೂ ಮೆರವಣಿಗೆ ಹಾಗೂ ಘೋಷಣೆಯ ಸಂದರ್ಭದಲ್ಲಿ ಅಹಿತಕರವಾದ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿತ್ತು. ಮೆರವಣಿಗೆ ಮುಖಾಂತರ ಘೋಷಣೆಗಳನ್ನು ಹೇಳುತ್ತಾ ಬಂದ್ ಆಚರಣೆಯನ್ನು ಯಶಸ್ವಿಗೊಳಿಸಲಾಯಿತು. ಕನಸು ನ್ಯೂಸ್ ಜೊತೆ ಚೇತು ಚಂದು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಲ್ಲವರೆಗೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. 371 ಜಾರಿಗೆ ಆಗಬೇಕು, ಆಗಲೇಬೇಕು, ಜಾರಿಗೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ರೈತ ಹೋರಾಟಕ್ಕೆ, ಹಲವಾರು ಸಂಘ ಸಂಸ್ಥೆ ಹೋರಾಟಕ್ಕೆ, ಎಲ್ಲ ಸಂಘ ಸಂಸ್ಥೆ ಹೋರಾಟಕ್ಕೆ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. 371 ಜಾರಿಗೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. 371 ಜಾರಿಗೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಭವಿಷ್ಯಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. बोलो भारत माता की जय, बोलो भारत माता की जय. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಇವತ್ತೇನು ಪ್ರಜಾಪ್ರಭುತ್ವದಲ್ಲಿ ಕಗ್ಗೊಲೆ ಆಗಿರ್ತಕ್ಕಂಥ ಈ 371 ಜಾರಿಗೆ ಬಂದಿದೆ. ಆದ್ರೆ ಈ ಭಾಗದ ರೈತರಿಗೆ, ಕಾರ್ಮಿಕರಿಗೆ ಮತ್ತು ಶಿಕ್ಷಣಕ್ಕೆ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಈ ಭಾಗದಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಈ ಭಾಗ ಇವತ್ತು 371 ಆಗ್ಬೇಕಂದ್ರೆ ಇವತ್ತು ಹಿಂದುಳಿದ ಜಿಲ್ಲೆಗಳಂತೇಳಿ ಘೋಷಣೆ ಮಾಡಿ ಇಂದಿನ ಕೇಂದ್ರ ಪ್ರಧಾನಮಂತ್ರಿಗಳು ಇವತ್ತು ಜಾರಿಗೆ ಮಾಡಿರ್ತಕ್ಕಂಥದ್ದು. ಆದ್ರೆ ಇವತ್ತಿನ ಸರ್ಕಾರಗಳು ಇದನ್ನ ಯಾವುದೇ ರೀತಿಯಿಂದ ಸುಮಾರು 500 ಕೋಟಿ ವೆಚ್ಚದಲ್ಲಿ ಈ ಒಂದು 371 ಹೈದರಾಬಾದ್ ಕರ್ನಾಟಕದಲ್ಲಿ ಜಮಾ ಇದೆ. ಆದ್ರೆ ಈ ಭಾಗದಲ್ಲಿ ಒಂದು ಮಿನಿ ವಿಧಾನಸೌಧ ಇಲ್ಲ, ಇಲ್ಲಿ ಕೆರೆ ಕಟ್ಟೆಗಳು ಡೆವಲಪ್ ಇಲ್ಲ, ರಸ್ತೆಗಳು ಡೆವಲಪ್ ಇಲ್ಲ, ಇಲ್ಲಿ ಶಿಕ್ಷಣ ಕಾಲೇಜುಗಳು ಮತ್ತು ಹಾಸ್ಟೆಲ್ಗಳು ಬಹಳಷ್ಟು ವಂಚನೆ ಆಗಿದ್ದಾವೆ. ಆದ್ರೆ ನಮ್ಮ ಮಕ್ಕಳು ಇವತ್ತು ಕಾರ್ಮಿಕರ ಮಕ್ಕಳಾಗಿರ್ಬೋದು, ಬಡವರ ಮಕ್ಕಳಾಗಿರ್ಬೋದು ಮತ್ತು ಇನ್ನು ಉಳಿದ ದಲಿತ ಮತ್ತು ಮಹಿಳೆಯರ ಮಕ್ಕಳಾಗಿರ್ಬೋದು ಇವತ್ತು ಯಾಕಂದ್ರೆ ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ. ಯಾಕೆ ವಂಚಿತ ಆಗ್ತಾ ಇದ್ದಾರೆ ಅಂದ್ರೆ ಈ ಒಂದು 371 ಜಾರಿಗೆ ಆದಾಗ ಮಾತ್ರ ಬಹಳಷ್ಟು ಅನುಕೂಲ ಆಗುವ ನಿಟ್ಟಿನಲ್ಲಿ ಇಲ್ಲಿ ಈ ಭಾಗ ಡೆವಲಪ್ಮೆಂಟ್ ಆಗಿನ ನಿಟ್ಟಿನಲ್ಲಿ ಈ ಭಾಗದ 6 ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಮತ್ತು ಇನ್ನುಳಿದ ಮುಖ್ಯಮಂತ್ರಿಗಳು ಮತ್ತು ಈ ಒಂದು ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಇದನ್ನ ಗಂಭೀರವಾಗಿ ಗಮನಕ್ಕೆ ತಗೊಂಡು ಇದನ್ನ ಮಾಡುವ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಕರೆಯನ್ನು ಕರೆದಿದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ. ಯಾವುದು ಡೆವಲಪ್ ಆದ ನಂತರ ನಾವು ಇದು ಹೋರಾಟವನ್ನು ಕೈ ಬಿಡ್ತೀವಿ. ಮನುಷ್ಯ ಭಾವನೆ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ.
ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371 ಇವತ್ತೇನು ಅನೇಕ ಕಾರಟಗಿಯ ಸಂಘ ಸಂಸ್ಥೆಗಳು, ವಿವಿಧ ಮಹಿಳಾ ಸಂಘಟನೆಗಳು ಇವತ್ತೇನು ಜಾಗೃತ ಯುವಕ ಸಂಘದ ಆದೇಶಕ್ಕೆ ಕರೆ ಮೇರೆಗೆ ಇವತ್ತೇನು ಕಾರಟಗಿ ಬಂದ್ ಕೊಡಲಾಗಿದೆ. ಇವತ್ತೇನು 371J ನಮ್ಮ ಹಕ್ಕು ಇದು. ಇವತ್ತೇನು ಯಾರೋ ಬೆಂಗಳೂರಿನ ಹಸಿರು ಪೀಠ ಸಂಸ್ಥೆಯ ಅವರು ಪರ್ಸೆಂಟೇಜ್ ಬಗ್ಗೆ ನಮ್ಮ ಆರ್ಟಿಕಲ್ 317 ಬಗ್ಗೆ ಮಾತಾಡಿದ್ದಾರೆ. ಅದು ಅಸಮಂಜಸ ಮಾತುಗಳು. ಇವತ್ತು ನಾವು ನಮ್ಮ ಪ್ರಾಣವನ್ನಾದರೂ ಕೊಟ್ಟು 317J ಅನುಷ್ಠಾನ ಬರುವವರೆಗೆ ಹೋರಾಟ ಮಾಡ್ತೇವೆ. ಹೋರಾಟ ನಮ್ಮ ಬಗ್ಗೆ ಪ್ರದೇಶ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಹಿಂದುಳಿತಕ್ಕಂಥ ಪ್ರದೇಶ ಆಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕವನ್ನ 371 ಜಾರಿ ಮಾಡ್ರಿ ಅಂತೇಳಿ ವೈದ್ಯನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಕೊಡಬೇಕಂತೇಳಿ ಹೋರಾಟ ಪ್ರಾರಂಭ ಆಯಿತು. ಆ ಒಂದು ಹೋರಾಟಕ್ಕೆ ಮನವಿ ಮಾಡಿದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಒಂದು ಹೋರಾಟ ಬಗ್ಗೆ ಗಮನ ಕೊಟ್ಟರು. ವೈದ್ಯನಾಥ್ ಪಾಟೀಲ್ ಅವರ ಮನವಿಗೆ ಮಾನ್ಯತೆ ಕೊಟ್ಟರು. ದೆಹಲಿಗೆ ಹೋದ್ರು. ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಮಾಡಿದ್ರು. ನಾವೆಲ್ಲ ಹಿಂದುಳಿದಿದ್ದೀವಿ, ಬಡ ಮಕ್ಕಳಿದ್ದಾರೆ, ಮಧ್ಯಮವರ್ಗದವರಿದ್ದಾರೆ. ಬಡವರ ಮನೆಯಲ್ಲಿ ಒಬ್ಬ ಹೆಣ್ಣುಮಗಳು ಹರಿದ ಮೇಲೆ ಆ ಹುಡುಗಿಗೆ ಪೌಷ್ಟಿಕ ಆಹಾರ ಸಿಗೋದಿಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ. ಇಂಥ ಪರಿಸ್ಥಿತಿಯನ್ನು ನಾವು ಇದ್ದೀವಿ. ಹಾಗಾಗಿ ನೀವು ವಿಶೇಷ ಸ್ಥಾನಮಾನ ಕೊಡಬೇಕು, 371 ಜಾರಿ ಮಾಡಬೇಕು. ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಕೂಡ ಮುನ್ನಡೆಗೆ ಬರಬೇಕಂತ ಹೇಳಿ ಅವರು ಪ್ರಯತ್ನ ಮಾಡಿದ್ರು. ಅವತ್ತು ಪ್ರಯತ್ನದ ಫಲವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂ ಅನೇಕ ಮುಖಂಡರ ಪ್ರಯತ್ನದ ಫಲವಾಗಿ 371 ಜಾರಿ ಆಯಿತು. ಜಾರಿಯಾಗಿದೆ ಬಂದಿದೆ. ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ, ಮೈಸೂರಿನ ಅರ್ಜುನ ಪ್ರತಿಷ್ಠಾನದ ವಿರುದ್ಧ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಬೇರೆ ಕಾರಟಗಿಯಲ್ಲಿ ಹೋರಾಟ ಮಾಡಿದ್ರೆ ಸಾಕು. ಹೈದರಾಬಾದ್ ಕರ್ನಾಟಕಕ್ಕೆ ಒಳಪಡ್ತಕ್ಕಂಥ 6 ಜಿಲ್ಲೆಗಳಿರ್ಬೋದು. ಆ 6 ಜಿಲ್ಲೆಗಳಲ್ಲಿ ಇವತ್ತು ನಾವೇನು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ 6 ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕಾಗಿದೆ. ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಬೀದಿಗೆ ಬರ್ತಾರೆ, ಶಿಕ್ಷೆ ಸಿಗೋದಿಲ್ಲ, ಶಿಕ್ಷಣದಿಂದ ಹಿಂದುಳಿದಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಇನ್ನು ಮುಂದೆ ಪಾದಯಾತ್ರೆ ಸರ್ಕಲ್ಲಿ ಕೂಡ ಎಲ್ಲ ಮಾತಾಡಿದ್ದಾರೆ, ಪ್ರಮುಖರು ಮಾತನಾಡ್ತಾರೆ, ಮಾತಂಬರು ಬಂದಿದ್ದಾರೆ. ಇವಾಗ ಯಶಸ್ವಿಗೊಳಿಸಿ ಬಹಳ ಸಹಕಾರ ಮಾಡಿದರೆ ಜಾಗೃತಿ ವಸ್ತುಗಳಿದ್ದಾರೆ, ರೈತ ಸಂಘಟನೆಯವರಿಗೆ, ದಲಿತ ಸಂಘಟನೆಯವರಿಗೆ ಎಲ್ಲರಿಗೂ ಅಭಿನಂದನೆ. ಹೋರಾಟ ಪಾದಯಾತ್ರೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.